ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಹಣೆಬರಹ ಹೆಂಗಾಗೈತಿ ಗೊತ್ತಾನು, ಎಣ್ಣೆ ಹಚ್ಚಿ ಲಾಭ 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 ಹೊಯ್ಕೊಳಂಗೈತಿ. ಏನು ಮಾಡೋದು, ಈ ಥರ ಮ್ಯಾಚ್ ಆಡಿದ್ರೆ 5 ಮ್ಯಾಚ್ ಆಡಾರ 4 ಮ್ಯಾಚ್ ಸೋತಾರ, ಸತತವಾಗಿ 4 ಸೋತಾರ. ಏನು ಮಾಡೋದು ಈ ರೀತಿ ಆದ್ರೆ? ನಮ್ಮ ಆರ್ ಸಿ ಬಿ ಬೌಲರ್ಗಳ ಸ್ಥಿತಿ ಹೆಂಗೈತಿ ಅಂದ್ರೆ, ಈಗ ಯಾವ ಪ್ಲೇಯರ್ ಫಾರ್ಮ್ನಾಗ ಇರಲ್ಲಲ್ಲ ಆ ಪ್ಲೇಯರ್ ಫಾರ್ಮಿಗೆ ಬಂದುಬಿಡ್ತಾನೆ ನಮ್ಮ ಆರ್ ಸಿ ಬಿ ಟೀಮ್ ಜೋಡಿ ಆಡಾಗ, ನಮ್ಮ ಆರ್ ಸಿ ಬಿ ಬೌಲರ್ ಜೋಡಿ ಆಡಾಗ. ನೋಡ್ಬೋದು ನೀವು ಸೂರ್ಯಕುಮಾರ್ ಅದೇವ ಮೊನ್ನೆ ಫಸ್ಟ್ನೇ ಮ್ಯಾಚಲ್ಲೇ ಡಕ್ ಆಗಿ ಹೋಗಿದ್ದ, ಇವತ್ತು ಬಂದ್ ಕಿರಿಂದ ಕಡಿಮೆ ಬಾಲಲ್ಲಿ ಹಾಫ್ ಸೆಂಚುರಿ ಹೊಡೆದಾನ. ಏನು ಮಾಡೋದಪ್ಪ ನಮ್ಮ ಬಾಲರ್ಗಳಿಗೆ ಕಾಲ ಸಾಕಾಗಿ ಹೋಗ್ಬಿಟ್ಟು. ನಮ್ಮ ಆರ್ ಸಿ ಬಿ ಮೊನ್ನೆ ನೋಡ್ಬೋದು ರಾಜಸ್ಥಾನ್ ಜೋಡಿ ಸಂಜು ಸ್ಯಾಮ್ಸನ್ ಫಾರ್ಮಲ್ಲಿ ಇದ್ದಿಲ್ಲ, ಅವ ಫಾರ್ಮಿಗೆ ಬಂದ್ಬಿಟ್ಟ. ಮತ್ತು ಜೋಸ್ ಬಟ್ಲರ್ ಅವ ಫಾರ್ಮಲ್ಲಿ ಇದ್ದಿಲ್ಲ, ಸೆಂಚುರಿ ಹೊಡೆದ. ನಮ್ಮ ಆರ್ ಸಿ ಬಿ ಬೌಲರ್ಗಳು ಈ ರೀತಿ ಮಾಡಿದ್ರೆ ಏನು ಮಾಡ್ಬೇಕು ಹೇಳು? ಆ 199 ಸ್ಕೋರ್, ಅದು ಕಡಿಮೆ ಸ್ಕೋರ. ಆ ದಿನೇಶ್ ಕಾರ್ತಿಕ್ ಪಾಪ ಡೆತ್ ಓವರ್ ಬಂದು ಚೆನ್ನಾಗಿ ಆಡ್ಕೊಟ್ಟು ಹೋಗಿರ್ತಾನೆ, ಇವರು ಒಂದೇ ಓವರಿಗೆ ಎಲ್ಲ ಕೊಟ್ಬಿಡ್ತಾರೆ. ನೋಡ್ಬೋದು ನೀವು 2-3 ಓವರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ. ಆಮೇಲೆ ನೋಡ್ಬೋದು ನೀವು ಎಲ್ಲ ಬೌಲಿಂಗ್ ಹದಗೆಡಿಸಿಟ್ಟು. ಮೊಹಮ್ಮದ್ ಸಿರಾಜ್ ಅಂತರೂ ಏನು ಉಪಯೋಗ ಇಲ್ಲ, 50 ರನ್ ಕೊಟ್ಟಿರ್ತಾನೆ, ಮ್ಯಾಕ್ ಕೊಟ್ಟಿರ್ತಾನೆ. ಏನು ಮಾಡೋದು ಈ ಥರ ಟೀಮ್ ಇಟ್ಕೊಂಡು? ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಇಟ್ಟು ಬೇಜಾರಾಗೈತಿ, ಅದು ಹೇಳೋಕ್ಕಾಗ್ತಿಲ್ಲ. ಆ ಮ್ಯಾಕ್ಸ್ವೆಲ್ ಬರ್ತಾನೆ, ಮ್ಯಾಕ್ಸ್ವೆಲ್ ಈ ರೀತಿ ಆಡ್ತಾನಂತ ಕನಸು ಮನಸ್ಸಿನಾಗ ಆರ್ ಸಿ ಬಿ ಫ್ಯಾನ್ಸ್ಗಳು ಅನ್ಕೊಂಡಿಲ್ಲ. ಈ ರೀತಿ ಆಡಾಡ್ತಾನೆ ಈ ಸೀಸನ್ದಲ್ಲಿ ಬಂದು. ಹೋದ ಸೀಸನ್ ಎಷ್ಟು ಚೆನ್ನಾಗಿ ಆಡಿದ್ದ, ಈ ಸೀಸನ್ನೆಲ್ಲ ಬರೋದ್ರೆ ಡಕ್ ಆಗಿ ಹೋಗ್ತಾನೋ, ಒಂದು ಬಾಲ್ ಆಡೋದಿಲ್ಲ. ಅವ್ನಿಗೇನು ಏನು ಮಾನಸಿಕ ಆಗೈತು ಏನಾಗೈತು ಒಂದು ಅರ್ಥ ಆಗ್ತಿಲ್ಲ ನಮಗೆ. ಅವ್ರ ದೇಶದ ಜರ್ಸಿಯರೇ ಹಂಗೆ ಯಾಕೆ ಆಸ್ಟ್ರೇಲಿಯಾ ಜರ್ಸಿ ಹಂಗೆ ಟಿ ಶರ್ಟ್ ಹಾಕಿದ್ರೆ ಅವಾಗ ಆಡ್ತಾನೆ ನೋಡು. ನಾವು ಜರ್ಸಿ ಬಿ ಟಿ ಶರ್ಟ್ ಕಳಿ ಆಸ್ಟ್ರೇಲಿಯಾದ ಟಿ ಶರ್ಟ್ ಹಾಕೊಂಬಂದ, ನಿಮ್ಮ ಊರಿಂದು ಟಿ ಶರ್ಟ್ ಹಾಕೊಂಬ ನಿಮ್ಮ ದೇಶದ್ದು, ಅವಾಗಾರ ಆಡ್ತಾನೆ ನೋಡೋನು. ವರ್ಲ್ಡ್ ಕಪ್ನಾಗ ಯಾವ ರೀತಿ ಆಡಿದೆ ನೋಡ್ಬೋದು ನೀವು. ಯಾವ ರೀತಿ ಕಾಲೆಲ್ಲ ಬ್ಯಾನ್ ಆಗಿತ್ತು, ನಿತ್ತಲ್ಲೇ ಹೊಡಿತಿದ್ದೆ ಸಿಕ್ಸ. ಈಗ ಆರ್ ಸಿ ಬಿ ಬಂದು ಈ ರೀತಿ ಆಗ್ಬಿಟ್ಟೈತಿ. ನಮ್ಮ ಆರ್ ಸಿ ಬಿ ಹಣೆಬರನೇ ಹಿಟ್ಟಾಗಿ ಅನಿಸ್ತದೆ. ಯಾವ ಒಬ್ಬನು ಪ್ಲೇಯರು ಫಾರ್ಮ್ನಾಗಿರಲ್ಲ. ನೋಡ್ಬೋದು ಪಟ್ಟಿದಾರ್ ಆಗಿರ್ಬೋದು 50 ರನ್ ಹೊಡೆದ್ರು, ಆದರೂ ಮ್ಯಾಕ್ಸ್ವೆಲ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ನಿನ್ನೆ ಫೇಲ್ ಆಗ್ಯಾನ ಬಿಡೋದು. ಟಾಪ್ ಟು ಪ್ಲೇಸ್ ಅಷ್ಟೊಂದು ಫಾರ್ಮ್ ಇಲ್ಲ ಏನಿಲ್ಲ. ಬಾಲರ್ ಅಂತರೂ ಒಬ್ಬರು ಹೇಳ್ಕೊಳಂಗಿಲ್ಲ. ಬ್ಯಾಟಿಂಗ್ ಅಂತರೂ ಒಬ್ಬ ಹೋದಂದ್ರೆ ದಿಗಿ ಹಂಗೆ ಬಂದೇ ಬಿಟ್ರು. ಒಬ್ಬ ಔಟ್ ಆದಂದ್ರೆ ಮುಗೀತು, ಅವನಿಂದ ಎಲ್ಲರೂ ಬಂದೇ ಬಿಡ್ತಾರೆ. ಈ 190 200 ಸ್ಕೋರ್ ಇದೇನು ದೊಡ್ಡ ಸ್ಕೋರ. ಮುಂಬೈ ಜೋಡಿ ಹೀನಾವೇ ಹೊಡೆಸ್ಕೊತಾರಂತ ಅನ್ಕೊಂಡಿರಲ್ಲ, ಈ ರೀತಿ ಹೊಡ್ಸ್ಕೊಂಡ್ಬಿಟ್ಟಾರ. ಅವ್ರೇನು 16-17 ಓವರ್ನಾಗ ಮುಗಿಸ್ಬಿಟ್ರು. ಅವ ಸೂರ್ಯಕುಮಾರ್ ಅದ ಫಾರ್ಮ್ನಾಗ ಇದ್ದಿದ್ದ ಪ್ಲೇಯರ್ ಅದು ಬಂದು ಕೆರೆ ನಾಯಿ ಹೊಡೆದಂಗೆ ಹೊಡಿತು. ನಾಚಿಕೆರೆ ಆಗ್ಬೇಕಿತ್ತು ಆರ್ ಸಿ ಬಿ ಅವ್ರಿಗೆ. ಈ ರೀತಿ ಎಲ್ಲ ಬಾಲಿಂಗ್ ಮಾಡ್ಕೊತ ಹೋದ್ರೆ ನಾಳೆ ಗತಿ ಏನು? ಇದು ಸಲ ಆರ್ ಸಿ ಬಿ ಹೊಸ ಅಧ್ಯಾಯ ಅಂತ. ಆರ್ ಸಿ ಬಿ ಹೊಸ ಅಧ್ಯಾಯ, ಇನ್ನು ಹಳೆ ಅಧ್ಯಾಯ ಚಲೋ ಐತಿ ನಮಗೆ. ಹೊಸ ಅಧ್ಯಾಯ ನಮಗೆ ಹರ್ಕತ್ತೆ ಇದಿಲ್ಲ. ಹೊಸ ಅಧ್ಯಾಯ ಅಂದ್ರೆ ಏನೋ ಹೊಸ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಹೋದ್ರಿಸಿನ ಅಧ್ಯಾಯ ಚಲೋ ಐತಿ, ನಮ್ಗೆ ಹಳೆ ಅಧ್ಯಾಯನೇ. ಈ ಹೊಸ ಅಧ್ಯಾಯ ಏನೈತಿರಾಗ 4 ಮ್ಯಾಚ್ ಸೋತ್ಕೊತ ಹೋದ್ರೆ ಏನು ಮಾಡೋದು ನಾವು? ಒಂದ್ಸಲ ಕಪ್ ಗೆಲ್ತಾರ ಅಂತ ಅನ್ಕೊಂಡಿದ್ವಿ, ಆದ್ರೆ ಅದು ಏನಿದು ಸನ್ಯಾದರಾಗ ಬಂದು ಕೈ ತಪ್ಪೋದ್ರೆ ಇದು 4 ಮ್ಯಾಚ್ ಸತತವಾಗಿ ಸೋತ್ರೆ 4 ಮ್ಯಾಚ್ ಹೆಂಗೆ? ಅದು ಒಂದು ಮ್ಯಾಚ್ ಫಸ್ಟ್ನೇ ಮ್ಯಾಚ್ ಸೋತ್ರಿ, ಹೊಸ ಅಧ್ಯಾಯ ಸ್ಟಾರ್ಟ್ ಆಗೈತಿ, ಹೋಲ್ಬಿಡು ಇನ್ನು ಮುಂದೆ ಸ್ಟಾರ್ಟ್ ಆತಂದು ಸೆಕೆಂಡ್ ಮ್ಯಾಚ್ ಗೆದ್ರಿ. ಇನ್ನು ಮ್ಯಾಗ ಮುಂದೆ ಸತತವಾಗಿ 4 ಸೋತ್ಬಿಟ್ರಿ. ಇನ್ನು ಹಳೆ ಅಧ್ಯಾಯನ ಚೆನ್ನಾಗಿತ್ತಲ್ಲ. ಈ ಹೊಸ ಅಧ್ಯಾಯ ತೊಗೊಂಡು ಏನು ಮಾಡೋದು ನಾವು? ಇನ್ನು ಹಳೆ ಅಧ್ಯಾಯ ಅವಾಗಿನಿಂದ ಹಳೆ ಅಧ್ಯಾಯನೇ ಆಡ್ರಿ. ಹೊಸ ಅಧ್ಯಾಯ ವಿರಾಟ್ ಕೊಹ್ಲಿ ಈ ಸಲ ಹೇಳ್ಯಾನಪ್ಪ ಹೊಸ ಅಧ್ಯಾಯ ಅಂತೇಳಿ, ನಮ್ಗೆ ಏನೋ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಈ ರೀತಿ ಸ್ಟಾರ್ಟ್ ಮಾಡ್ತೀರಂತ ಅನ್ಕೊಂಡಿರಲಿಲ್ಲ. ಆದ್ರೆ ನಿನ್ನೆ ಹೊಸದಾಗಿ ಎಲ್ಲ ಪ್ಲೇಯರ್ಗಳು ಚೇಂಜ್ ಮಾಡ್ಯಾರ, ಬಾಲರ್ಗಳು. ಆದ್ರೆ ಏನು ಮಾಡ್ತೀರಿ? ಏನು ಚೇಂಜ್ ಮಾಡ್ಯಾರ? ಏನು ನಾವು ಸೋಲ್ದಾಕತ್ತೀವಿ? ಸೋಲಿಗೆ ಕಾರಣ ಏನು? ಇನ್ನು ಮ್ಯಾನೇಜ್ಮೆಂಟ್ದವ್ರು ಏನು ಮಾಡತ್ತೀರಿ ಒಂದು ಗೊತ್ತಾಗ್ತಿಲ್ಲ. ವೆಲ್ ಜಾಕ್ಸತ್ತ ನಿನ್ನೆ ಬೌಲಿಂಗ್ ಚಲೋ ಮಾಡ್ಯಾರ ಬಿಡು, ಕ್ಯಾಚ್ ಅಂತೂ ಮಸ್ತಾಗಿ ಹಿಡದ. ಆದ್ರೆ ಮೊದಲಿಂದ ತೊಗೊಂಡ್ರೆ ಒಂದು ಮ್ಯಾಚ್ ಆಡಿಕರಿಂದ ಹೊಡಿತಿದ್ದಲ್ಲ. ಅವರೆಲ್ಲ ಹಳಿ ಪ್ಲೇಯರ್ ದಿನ ಹಾಕಿದ್ದು ಅವ ಪ್ಲೇಯರ್ಗೆ ಹಾಕೋದು, ಅವ ಪ್ಲೇಯರ್ಗೆ ಆಡ್ಸೋದು, ಅದೇ ಮಾಡೋದು. ಆಕಾಶ್ ದೀಪತ್ತ ನೀನೇ ಬೌಲಿಂಗ್ ಎಷ್ಟು ಚೆನ್ನಾಗಿ ಮಾಡ್ದ. ಮತ್ತು ನಮ್ಮ ಕನ್ನಡಿಗ ವೈಸಾಖ್ ವಿಜಯಕುಮಾರ್ ಅವನಿಗೆ ತೊಗೋಬೇಕಿತ್ತು. ಮೊಹಮ್ಮದ್ ಸಿರಾಜ್ ಹೊರಗಿಡ್ರಿ ಅನ್ಕತ್ತ, ಮ್ಯಾಕ್ಸ್ವೆಲ್ಗೂ ಹೊರಗೆ ಕುಂದಿಸ್ರಿ. ಇವು ನಮ್ಮ ಊರಾಗ ಗಲ್ಲಿ ಕ್ರಿಕೆಟ್ ಆಡೋರು ಆ ಮ್ಯಾಚ್ ಗೆದ್ದಿದ್ರು. ಆ ರೀತಿ ಈ 4-1 ಗೆದ್ದಿದ್ರು. ಗಲ್ಲಿ ಕ್ರಿಕೆಟ್ ಆಡ್ತಾವಲ್ಲ ನಮ್ಮ ಊರಾಗಿಲ್ಲಿ, ಅವರೇ ಒಂದರ ಮ್ಯಾಚ್ ಗೆದ್ದಿದ್ರು. ಈ ರೀತಿ ಆಡಿದ್ರೆ ಹೆಂಗೆ? ಬಾಲಿಂಗ್ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಡ್ರಿ. ಬಾಲಿಂಗ್ ಏನಾಗೈತಿ ಅದಕ್ಕೆ ನಂಬಿಕೆ ಕಟ್ಕೊಂಬರ್ರಿ ಬಾಲಿಗೆ. ಅಲ್ಲೆಲ್ಲರ ದೇವ್ರ ಕೇಳದಲ್ಲಿ ದೇವ್ರಿಗೆ ಕೇಳ್ಕೊಂಬರ್ರಿ ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳದ್ದು ಏನಾಗೈತಿ ಏನಿಲ್ಲ.
ಬ್ಯಾಟ್ಸ್ಮನ್ ಈ ರೀತಿ ಆಲಕತ್ತದ ಅಂತೇಳಿ ಚೆಕ್ ಮಾಡಿಸ್ಕೊಂಬರ್ರಿ. ಚೆಕ್ ಮಾಡಿಸ್ಕೊಂಬಂದು ಆಮೇಲೆ ಒಂದು ಸ್ವಲ್ಪ ಮೊಹಮ್ಮದ್ ಸಿರಾಜ್ ಒಂದು 4 ದಿನ ಹೊರಗೆ ಕುಂದಿಸ್ಬಿಡ್ರಿ. ಅನ್ಕತ್ತ ಅವ್ನು ಏನು ತೆಗದೈತಿ ಬರೀ ರನ್ ಕೊಡ್ಕೋತ ಹೋದ್ರಿ ಹಿಂಗೆ. ಮತ್ತು ಬೇರೆ ಬೇರೆ ಪ್ಲೇಯರ್ ಅದಾವ ಅವ್ರಿಗೆ ತಗೋರಿ ಒಂದು 2 ದಿನ ಹೊರಗೆ ಕುಂದಿಸ್ತೀರಿ. ಸ್ವಲ್ಪ ಮೈಯಾಗ ಆರಾಮಿಲ್ಲ, ದಿನ ಆಡಿದ್ರೆ ಅವನಿಗೆ ಒಂದು ಸ್ವಲ್ಪ ಮಾನಸಿಕ ಆಗ್ತದ ಅನ್ಕತ್ತದ. ಹೊರಗೆ ಕುಂದಿಸ್ರಿ, ಮ್ಯಾಕ್ಸ್ವೆಲ್ಗೆ ಹೊರಗೆ ಕುಂದಿಸ್ರಿ. ಮತ್ತೊಬ್ಬನಿಗೆ ತೊಗೊಂಬಂದ್ಕರಿ ಪ್ಲೇಯರ್ಗೆ ಆಡಿಸ್ರಿ. ಮ್ಯಾಕ್ಸ್ವೆಲ್ ಒಂದು 2 ದಿನ ಆಡೋದಂದ್ರೆ ಗೊತ್ತಾಗ್ತದ ಯಾವ ರೀತಿ ಆಡ್ತಾನ ಯಾವ ರೀತಿ ಇಲ್ಲ ಅಂತೇಳಿ. ಬರೋದ್ರೆ ಹೊಡ್ಲಿಕ್ಕೆ ಹೋಗ್ತಾನ. ಒಂದು 2 ಮ್ಯಾಚ್ ಒಂದು 2 ಬಾಲ್ ಆಡಿದ್ರೆ ಹೆಂಗೆ ಬಾಲ್ ಬರ್ತಾವ ಏನು ಬರೋದ್ರಾಗ ಹೋಗ್ತಾನ ಡಕ್ನ್ಯಾಗ. ಅದು ಏನಪ್ಪ ಇಟ್ಟು ಈ ರೀತಿ ಅಂತ ಅನ್ಕೊಂಡಿದ್ದಿಲ್ಲ. ಈ ರೀತಿ ಆಗೈತಿ ನಮ್ಮ ಟೀಮ್ ಈ ಸಲ. ಮುಂದಿನ ಮ್ಯಾಚ್ ಗೆಲ್ತಾರ ಅಂತ ಅನ್ಕೊಂಡು ಹೋದ್ರೆ ನಾವು ಹೊಯ್ಕೋಬೇಕೀಗ ನಿಂತಿಲ್ಲಿ. ಎಣ್ಣೆ ಹೆಚ್ಚು ಹೊಯ್ಕೊಳ್ಳೋದು ನಡೆದೈತಿ. ಉರ್ಕೊಳ್ಳಿ, ಕೆರ್ಕೊಳ್ಳಿ. ನಾವು ಹೇಳೋದೊಂದೇ, ಈ ಸಲ ಕಪ್ ನಮ್ಮದೇ. ನಾವು RCB ಫ್ಯಾನ್ಸ್ಗಳು ಒಂದು ಸ್ವಲ್ಪ ಬೈದಿರ್ತೀವಿ. ಈಗ ಏನೋ ಈಗ ರಾಂಗ್ ದಾರ್ಯಾಗ ಹೊಂಟಾರ ಅಂದ್ರೆ ರೈಟ್ ದಾರ್ಯಾಗ ಹೋಗಲ್ಲ ಅಂತ ಹೇಳ್ಕೇಳಿ ನಾವು ಹೇಳ್ತಿರ್ತೀವಿ. ನಾವು RCB ಯಾವತ್ತೂ ಬಿಟ್ಕೊಡಲ್ಲ. ಇವತ್ತಾಗಲಿ ಅವತ್ತಾಗಲಿ RCB ಯಾವತ್ತೂ ಬಿಟ್ಕೊಡಲ್ಲ. ಯಾರು ಏನಾಕೆ ಅನ್ಕೊಳ್ಳಿ, RCBನ ಬಿಟ್ಕೊಡೋ ಮಾತೇ ಇಲ್ಲ. ಇವತ್ತಲ್ಲ ನಾಳೆ ಕಪ್ ಗೆಲ್ತೀವಿ. RCB ಈ ತಪ್ಪು ಮಾಡಾಕತ್ತಾಗ ತಿದ್ದಿ ಹೇಳಬೇಕು. ತಪ್ಪು ಮಾಡಾಕತ್ತಾರ, ಸತತವಾಗಿ ನಾಸೋತಾರ. ಅದಕ್ಕೆ ನಾವು ಈ ರೀತಿ ಮನಸ್ತಾಪಗಳನ್ನು ತೋರಿಸ್ತೈತೀವಿ. ಆದ್ರೆ RCB ಫ್ಯಾನ್ಸ್ಗಳು ಜೀವನ ಜೋಡಿ ಆಟ ಆಡತ್ತಾರ. ಅವ್ರ ಭಾವನೆಗಳು ಕೊಲ್ಲತ್ತಾರ RCB ಫ್ಯಾನ್ಸ್ಗಳು, RCB ಟೀಮ್. ಈ ರೀತಿ ಆದ್ರೆ ಹೆಂಗೆ ಹೇಳಿ? ಯಾರೇನು ಹೇಳಿ, ಈ ಸಲ ಕಪ್ ನಮ್ಮದೇ ಐತಿ. ಈ ಸಲ ಇಲ್ಲಿಕಂದ್ರೆ ಮುಂದಿನ ಸಲ ರೀ ಕಪ್ ನಮ್ಮದೇ ಐತಿ. ನಾವು ಸಲ ಆಡಿದ್ರು ಈ ಸಲ ಕಪ್ ನಮ್ಮದೇ ಅನ್ಕೊಂಡಿವಿ. ಈ ಸಲ ಮುಂದಿನ ಸಲ ರೀ ಗೆದ್ದೇ ಗೆಲ್ತೀವಿ. ಈ ಸಲ ಮುಂದಿನ ಸಲ ರೀ ಕಪ್ ತಗೋತೀವಿ. ಈ ಸಲ ಯಾಕೋ ನಮ್ಮ ಹುಡುಗರು ಸ್ವಲ್ಪ ಆರಾಮಿಲ್ಲ. ಅವಕ್ಕೆ ಊಟ ಅದು ಸರಿಯಾಗಿ ಮಾಡಲಾಗ್ಯಾವ. ಆಮೇಲೆ ಮುಂದಿನ ಸಲ ಊಟ ಅದು ಸರಿಯಾಗಿ ಮಾಡ್ಕೊಂಬಂದು ಆರಾಮ್ ಮಾಡ್ಕೊಂಬಂದು ಮ್ಯಾಚ್ ಗೆದ್ದು ಬಿಡ್ತೀವಿ. ನೋಡಾಗತ್ತೆ ಅವತ್ತು ಸಲ ಕಪ್ಪ ಅವಾಗ ಐತಿ. RCB ಕ್ರೇಜೇ ಹೋಗಿಬಿಡ್ತೈತಿ. ಕಪ್ ಗೆಲ್ತಂದ್ರೆ IPL ಅನ್ನೋದು ಇರಲ್ಲ. ಅದರ ಸಂಬಂಧ ನಾವು ಸುಮ್ಮ ಇಟ್ಟು ಸೋಲ್ಲಕತ್ತೀವಿ. ಆಯ್ತು, ಮುಂದಿನ ನೋಡಲ್ಲಿ ಸಿಗ್ತೀನಿ. ಜೈ ಹಿಂದ್.